ನಮಸ್ಕಾರ ಸ್ನೇಹಿತರೆ. ಕಾಂಕ್ರೀಟ್ ಕಾಡಿನಲ್ಲಿದ್ದು ಬೇಸರವಾಗಿದೆಯೇ? ಬನ್ನಿ ಹೋಗೋಣ ಕಾಂಡ್ಲಾ ಕಾಡಿಗೆ. ಶಿವಮೊಗ್ಗದಿಂದ 160 ಕಿಲೋಮೀಟರ್ ದೂರದಲ್ಲಿರುವ ಪಶ್ಚಿಮ ಅಂಚಿನ ಹೊನ್ನಾವರಕ್ಕೆ. ಸಾಗರದಿಂದ ಜೋಗದ ಪಕ್ಕದ ದಾರಿಯಲ್ಲಿ ಗಿಡಮರಗಳ ನಡುವೆ. ರೋಡು ಮೂಡು ಚೆನ್ನಾಗಿದ್ರೆ ಹಾಡು ತಾನಾಗೆ ಬರುತ್ತೆ. ಹಾಗೆ ಮುಂದಕ್ಕೆ ಹೋದರೆ ಸಿಗುತ್ತೆ ಒಂದು ಚಿಕ್ಕ ವೀಕ್ಷಣಾ ಸ್ಥಳ. ಅಲ್ಲಿಂದಲೇ ಕಾಣುವುದು ಈ ವಿಹಂಗಮ ನೋಟ. ಇಲ್ಲಿಂದ ಪ್ರಕೃತಿ ಹಸಿರು ಹೊದಿಕೆಯನ್ನು ಹೊದ್ದು ಶಾಂತವಾಗಿ ಮಲಗಿದ್ದಾಳೆ ಅನಿಸುತ್ತೆ. ಮುಂಭಾಗದಲ್ಲಿ ದಟ್ಟವಾದ ಅರಣ್ಯ, ಬೇರೆ ಬೇರೆ ಹಸಿರು ಬಣ್ಣಗಳಲ್ಲಿ ಮಿಂಚುವ ಮರಗಿಡಗಳು. ಅನತಿ ದೂರದಲ್ಲಿ ಒಂದರ ಹಿಂದೆ ಒಂದು ಹಸಿರು ನೀಲಿ ಬೆಟ್ಟಗಳು ಮಸುಕು ಮಸುಕಾಗಿ ಬೆರೆತು ಹೋಗಿವೆ. ಆ ಬೆಟ್ಟಗಳ ನಡುವೆ ಆಳವಾದ ಕಣಿವೆ. ಕಣಿವೆಯಲ್ಲಿ ಹರಿವ ಶರಾವತಿ ನದಿ. ಬೆಟ್ಟದ ಅಂಚಿನಲ್ಲಿ ಸಾಗುವ ಸಣ್ಣ ರಸ್ತೆ. ರಸ್ತೆಯ ಮೇಲೆ ಓಡಾಡುವ ವಾಹನಗಳು. ಈ ವಿಶಾಲ ಪ್ರಕೃತಿಯಲ್ಲಿ ಮಾನವ ಎಷ್ಟು ಸಣ್ಣವನು ಎನ್ನುವ ಅಂತರವನ್ನು ತಿಳಿಸುವಂತಿದೆ. ಮೇಲ್ಭಾಗದ ಸ್ವಚ್ಛವಾದ ನೀಲಿ ಆಕಾಶ, ಮೃದುವಾಗಿ ಹರಡಿರುವ ಬೆಳಕು, ಆಹ್ಲಾದಕರ ವಾತಾವರಣ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ಕೆಳಕ್ಕೆ ಇಳಿದರೆ ಕಾಣುವ ಶರಾವತಿ ನದಿಯ ಮೇಲಿನ ತೂಗು ಸೇತುವೆ. ಈ ತೂಗು ಸೇತುವೆ ಶರಾವತಿ ಕಣಿವೆಯ ಜೀವನಾಡಿ. ಅದರ ಮೇಲೆ ಓಡಾಡುವ ಗಾಡಿಯಿಂದ ಜೋರಾಗುವ ನಮ್ಮ ನಾಡಿ. ಬೀಸುವ ತಂಗಾಳಿಗೆ ಓಲಾಡುವ ತೂಗು ಸೇತುವೆಯ ಅನುಭವವೇ ರೋಮಾಂಚನ. ಕೆಳಗೆ ಹರಿಯುವ ಗಾಢ ಹಸಿರು ಬಣ್ಣದ ನೀರು, ಸುತ್ತಲೂ ಪಶ್ಚಿಮ ಘಟ್ಟಗಳ ತೇರು, ಮೇಲೆ ತಿಳಿನೀಲಿ ಆಕಾಶ, ನಡುವೆ ಸುಂದರ ತೂಗು ಪಥದಲ್ಲಿರುವ ನಾವು. ಇದೊಂದು ಪ್ರಕೃತಿ ಮತ್ತು ಮಾನವ ತಂತ್ರಜ್ಞಾನದ ಸುಂದರ ಸಂಗಮ. ಭೂಮಿ ಮೇಲಿನ ಸ್ವರ್ಗ. ಅಲ್ಲೊಂದು ಇಲ್ಲೊಂದು ಪ್ರವಾಸಿಗರಿಗಾಗಿ ಕಾಯುತ್ತಿರುವ ದೋಣಿಗಳು. ಇಲ್ಲಿ ವಾಸಿಸುತ್ತಿರುವವರೇ ಪುಣ್ಯವಂತರು. ನನಗನ್ನಿಸಿದ್ದು, ನಾವು ಶರಾವತಿ ನದಿಯ ಮೇಲೆ ಹೆಜ್ಜೆಯನ್ನಿಟ್ಟು ಪ್ರಕೃತಿಯ ಹೃದಯದೊಳಗೆ ಇಳಿದಿದ್ದೇವೆ ಎಂದು. ಮನಸ್ಸು ಹೇಳುತ್ತಿದೆ, ಇಲ್ಲಿಯೇ ಇನ್ನು ಸ್ವಲ್ಪ ಹೊತ್ತು ಇರಲಾರೆಯಾ ಎಂದು.